ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಗಣಪನಿಗೆ ತುಂಬ ಪ್ರಿಯವಾಗಿರುವಂತಹ ಕರಿಗಡುಬು. ಈ ಕರಿಗಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಬೇಕು. ಅದಕ್ಕೆ ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕಲಿಸ್ಕೊತಾ ಇದ್ದೀನಿ. 2 ಬೌಲ್ ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ ನಾನು. ಮೈದಾ ಹಿಟ್ಟನ್ನು ನಾವು ಪೂರಿ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇದು ಹೋಳಿಗೆ ಹಿಟ್ಟು ಥರ ನೆನೆಯೋ ಅಷ್ಟಿಲ್ಲ, ಹಾಗಾಗಿ ಕಲಸಿಟ್ಕೊಂಡು ತಕ್ಷಣ ನಾವು ಮಾಡ್ಕೋಬೋದು. ನಾವು ಕರಿಗಡುಬಿಗೆ ಎಲೆ ಒಸ್ಕೊಳ್ಳೋಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಈ ಥರ ಮೊದಲೇ ಉಂಡೆ ಮಾಡಿ ಸೈಡ್ಗೆ ಇಟ್ಕೊಂಡ್ರೆ ನಾವು ಕರಿಗಡುಬನ್ನ ಆದಷ್ಟು ಬೇಗ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾನು ಈ ಹೂರಣ ಮಾಡೋದನ್ನ ಡೀಟೇಲಾಗಿ ತೋರಿಸ್ತಿಲ್ಲ, ಯಾಕಂದರೆ ನಾನು ಆಗಲೇ ಒಂದು ಒಬ್ಬಟ್ಟು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಹೇಗೆ ನಾನು ಈ ಹೂರಣ ಮಾಡ್ಕೋತೀನಿ ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಈ ಹೂರಣನ ಈ ಥರ ಚಿಕ್ಕ ಚಿಕ್ಕದಾಗಿ ಪಿಡಿಸೆ ಥರ ಮಾಡಿಟ್ಕೊಬೇಕು ಮೊದಲೇ. ಅದಾದಮೇಲೆ ನಾನು ಇಲ್ಲಿ ಕರಿಗಡುಬಿಗೆ ಎಲೆ ಒಸ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಆ ಎಣ್ಣೆ ಹೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನಾವು ಮಾಡಿಟ್ಕೊಂಡಿರೋಂತಹ ಕರಿಗಡುಬನ್ನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದನ್ನು 2 ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಕರಿಗಡುಬು ರೆಡಿಯಾಗಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಕರಿಗಡುಬನ್ನ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗಿನ ಕಾಲದಲ್ಲಂತೂ ಮಕ್ಕಳು ಬೇಕರಿ ತಿಂಡಿನೇ ತುಂಬ ಇಷ್ಟಪಡ್ತಾರೆ. ಮನೇಲಿ ಮಾಡಿರೋ ಅಡುಗೆನ ಅಷ್ಟಾಗಿ ಲೈಕ್ ಮಾಡಲ್ಲ. ಹಾಗಾಗಿ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ರಿಗೂ ಧನ್ಯವಾದಗಳು.